ಹಲೋ ಮಕ್ಕಳೇ, ಏನು ಗೊತ್ತಾ, ಈಗ ನೀವು ಸ್ಟ್ರೀಮನ್ನು ಚೂಸ್ ಮಾಡಿಬಿಟ್ಟಿದ್ದೀರಾ. ಏನು ಸೈನ್ಸೋ, ಕಾಮರ್ಸೋ, ಆರ್ಟ್ಸೋ ಯಾವುದೋ ಒಂದು ಸ್ಟ್ರೀಮನ್ನು ಚೂಸ್ ಮಾಡಿಬಿಟ್ಟಿದ್ದೀರಾ. ಆದರೆ ಆ ಸ್ಟ್ರೀಮಲ್ಲಿ ಏನೇನು ಮಾಡ್ಬೋದು ಮುಂದೆ ಪಿ ಯು ಸಿ ಆದಮೇಲೆ ಅಂತ ಹೇಳಿ ನಿಮಗೆ ಕೆಲವೊಂದು ಕ್ವಶನ್ಸ್ ಇರುತ್ತೆ. ಈಗಾಗಲೇ ಸ್ವಲ್ಪ ಕ್ಲಿಯರೂ ಆಗಿರುತ್ತೆ, ಆದರೆ ನಾನು ಒಂದು ಸ್ವಲ್ಪ ನಿಮಗೆ ಕ್ಲಾರಿಟಿಯನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಿದ್ರೆ ನಾನು ವಾಣಿ ಕುಲಕರ್ಣಿ ಇವತ್ತಿನ ತರಗತಿಯಲ್ಲಿ ಜನರಲ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ನಾನು ಬರೀ ಕನ್ನಡಕ್ಕೆ ಸಂಬಂಧಪಟ್ಟಂಗೆ, ಆರ್ಟ್ಸಿಗೆ ಸಂಬಂಧಪಟ್ಟಂಗೆ ಈ ಥರ ಏನು ಹೇಳ್ತಾ ಇಲ್ಲ. ಐ ಆಮ್ ಟೆಲ್ಲಿಂಗ್ ಎವ್ರಿಥಿಂಗ್. ಅಂದರೆ ನಾನು ಏನು ಮಾಡ್ತಾ ಇದ್ದೀನಿ, ಆರ್ಟ್ಸು, ಕಾಮರ್ಸು, ಸೈನ್ಸು ಯಾವ್ದು ಆಪ್ಷನ್ ಇದೆ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಮಕ್ಕಳೇ, ಇನ್ಯಾಕೆ ತಡ, ಫಸ್ಟು ನಾನು ಇವತ್ತೇನು ಮಾಡಿದ್ದೀನಿ, ಆಫ್ಟರ್ ಚೂಸಿಂಗ್ ಅ ಸ್ಟ್ರೀಮ್ ನಿಮಗೆ ಕರಿಯರ್ ಆಪ್ಷನ್ ಏನು ಮತ್ತು ನೀವು ಯಾವ ಪಾತಿಗೆ ಹೋಗಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಓಕೆ ಮಕ್ಕಳೇ, ಏನು ಗೊತ್ತಾ, ನೀವು ಕರಿಯರನ್ನು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಸ್ಟ್ರೀಮನ್ನು ಚೂಸ್ ಮಾಡ್ಕೊಂಡಿದ್ದೀರಾ. ನಿಮ್ಗೆ ಯಾವ ಕರಿಯರ್ಗೆ ಹೋಗಬೇಕು ಅಂತ ಹೇಳಿ ನಿಮಗೆ ಏನಾಗಿದೆ, ಕನ್ಫ್ಯೂಷನ್ ಇದೆ. ಈಗ ಸೈನ್ಸ್ ಚೂಸ್ ಮಾಡ್ಕೊಂಡಿದ್ದೀನಿ, ಏನು ಮಾಡ್ಬೋದು, ಆರ್ಟ್ಸ್ ಚೂಸ್ ಮಾಡ್ಕೊಂಡಿದ್ದೀನಿ, ಏನು ಮಾಡ್ಬೋದು, ಕಾಮರ್ಸ್ ಚೂಸ್ ಮಾಡಿಕೊಂಡ್ರೆ ಏನು ಮಾಡ್ಬೋದು ಅಂತ ಹೇಳಿ ನಾನು ಒಂದೊಂದಾಗೆ ಹೇಳ್ತಾ ಇದ್ದೀನಿ. ನೀವು ಯಾವ ಯಾವ ವೃತ್ತಿಗಳನ್ನು ಅಂದರೆ ಕರಿಯರನ್ನು ತಗೊಳ್ಬೋದು ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟು ಸೈನ್ಸ್ ಸ್ಟ್ರೀಮಲ್ಲಿ ಹೇಳ್ತಾ ಇದ್ದೀನಿ. ಪಿ ಯು ಸಿ ಆದಮೇಲೆ ನೀಟ್ ಮಾಡಿ ಮೆಡಿಸಿನ್ ತೊಗೋಬೋದು. ಅದರಲ್ಲಿ MBBS, BDS, ನರ್ಸಿಂಗು ಮತ್ತು ಸೈಕಾಲಜಿ, ಇನ್ನು ಎಷ್ಟೊಂದು ರೇಡಿಯಾಲಜಿ ಎಲ್ಲ ಎಷ್ಟೊಂದಿದೆ ಅದರಲ್ಲಿ. ಓಕೆ, ಒಂದು ಸ್ವಲ್ಪ ಹೇಳಿ, ಇದರಲ್ಲಿದೆ ಮೆಡಿಸಿನ್ನು ನೀಟ್ ಮಾಡಬೇಕು. ಇದಕ್ಕೆ ನೀಟ್ ಮಾಡಿದ ಮೇಲೆ ಮಾಡಬೇಕು. ಇಲ್ಲಿ ರಿಸರ್ಚ್ ಆ್ಯಂಡ್ R&D ಅಂತ ಹೇಳ್ತೀವಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೂ ಹೋಗ್ಬೋದು. IIC ಎಕ್ಸಾಮ್ಸ್ ಎಲ್ಲ ಬರೆದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೂಡ ಹೋಗ್ಬೋದು ಮಕ್ಕಳೇ. ಮತ್ತು ನೀಟ್ ಮತ್ತು JE ಅಂತೆಲ್ಲ ಇರುತ್ತೆ, ಅದು JE ಅಂತ ಇರುತ್ತೆ, IIT ಅದನ್ನು ಮಾಡ್ಬೋದು. ಅಥವಾ JE ಮೇನ್ಸ್ ಬರೆದ್ಬಿಟ್ಟು ನೀವು IIT ಹೋಗ್ಬೋದು. ಅಥವಾ ನೀವು ಅದಾದಮೇಲೆ ನೀವು ಬಿಟ್ಸ್ ಬಿಲಾನಿ ಅಂತ ಹೇಳಿ ಮತ್ತೊಂದು ಸ್ಟ್ರೀಮ್ ಬರುತ್ತೆ, VAT ಅಂತ ಹೇಳಿ ಬರುತ್ತೆ, ಆ ಸ್ಟ್ರೀಮ್ಗಳನ್ನು ತೊಗೋಬೋದು. ಅಗ್ರಿಕಲ್ಚರ್ ಆ್ಯಂಡ್ ಬಯೋಟೆಕ್ನಾಲಜಿ ಅನ್ನೋ ಕೂಡ ಒಂದು ಸ್ಟ್ರೀಮ್ ಇರುತ್ತೆ, ಅದನ್ನು ಕೂಡ ನೀವು ತೊಗೋಬೋದು ಮಕ್ಕಳೇ. ಓಕೆ, ಅಗ್ರಿಕಲ್ಚರ್, ಬಯೋಟೆಕ್ನಾಲಜಿ ಮತ್ತು ಡೇಟಾ ಸೈನ್ಸ್ ತೊಗೋಬೋದು. ಆಮೇಲೆ AI, ರೋಬೋಟಿಕ್ಸು ಇವೆಲ್ಲ ಎಂಜಿನಿಯರಿಂಗಲ್ಲಿ ಒಂದು ಸಬ್ ಡಿವಿಷನ್ ಇದ್ದಂಗೆ ಇರುತ್ತೆ. ಎಂಜಿನಿಯರಿಂಗಲ್ಲಿ ENC, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸು, ಸುಮಾರಷ್ಟು ಆಪ್ಷನ್ ಇದೆ ಮಕ್ಕಳೇ. ಮತ್ತು ಎನ್ವಿರಾನ್ಮೆಂಟಲ್ ಸೈನ್ಸ್, ಇದು ತುಂಬ ಇಂಪಾರ್ಟೆಂಟು ಮಕ್ಕಳೇ. ಈಗ ನಾವು ನಮ್ಮ ಎನ್ವಿರಾನ್ಮೆಂಟ್ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದಕ್ಕೆ ಎನ್ವಿರಾನ್ಮೆಂಟಲ್ ಸೈನ್ಸು ಅಥವಾ ರೋಬೋಟಿಕ್ಸು ಅಥವಾ ನೀವು ಸ್ಪೇಸ್ ಇಂಜಿನಿಯರಿಂಗು ಈ ಥರ ಎಲ್ಲ ತೊಗೊಳ್ಬೋದು. ಓಕೆನಾ? ನೆಕ್ಸ್ಟ್ ಏನು ತೊಗೋಬೋದು, ಇಲ್ಲಿ ಪರಿಸರ ವಿಜ್ಞಾನ, ಡೇಟಾ ವಿಜ್ಞಾನ, AI ಅಂತ ಹೇಳಿ ಇವೆಲ್ಲ ನಾನು ಕನ್ನಡದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಷ್ಟೇ. ನರ್ಸಿಂಗು, ಇಂಜಿನಿಯರಿಂಗು, ವೈದ್ಯಕೀಯ ಅಂತ ಹೇಳಿದ್ರೆ ನಮ್ಮ ಮೆಡಿಕಲ್. ಓಕೆ, ಈಗ ನೆಕ್ಸ್ಟು ಕಾಮರ್ಸ್ ತೊಗೊಂಡ್ರೆ ಏನು ಮಾಡ್ಬೋದು, CA ಮಾಡ್ಬೋದು, ICWA ಅಂತ ಹೇಳಿರುತ್ತೆ ಅದೊಂದು ಮಾಡ್ಬೋದು, ಸೀಮಾ ಅಂತ ಹೇಳಿ ಒಂದು ಇಂಟರ್ನ್ಯಾಷನಲ್ ಇದು ಇರುತ್ತೆ ನಿಮಗೆ, CA ಥರನೇ ಈಕ್ವಲೆಂಟ್, ಅದು ಕೂಡ ಮಾಡ್ಬೋದು. ಆಮೇಲೆ ಬಿಸ್ನೆಸ್ ಸ್ಟಡೀಸು, ಮ್ಯಾನೇಜ್ಮೆಂಟ್ ಮಾಡ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ತೊಗೋಬೋದು, ಎಕನಾಮಿಕ್ಸ್ ತೊಗೋಬೋದು, ಮಾರ್ಕೆಟಿಂಗು, ಹೋಟೆಲ್ ಮ್ಯಾನೇಜ್ಮೆಂಟು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟು. ಈ ಮ್ಯಾನೇಜ್ಮೆಂಟ್ಗಳೆಲ್ಲ ಏನು ಗೊತ್ತಾ, ನಿಮ್ಮ PU ಆದಮೇಲೆ ಏನಾಗುತ್ತೆ ಅಂತಂದರೆ BBA ಅಂತ ಹೇಳಿ ಬರುತ್ತೆ, BBA, MBA ಆ ಥರನೂ ತೊಗೋಬೋದು. ಇಲ್ಲ ಕಾಮರ್ಸ್ BCom ಮಾಡಿ MBA ಮಾಡ್ಬೋದು. ಓಕೆ, ಅದು ಆಪ್ಷನ್ ಇದೆ. ಇಲ್ಲ BBA ಮಾಡಿ, BBA ಅಂದರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಅದರಲ್ಲೂ ಸಾಕಷ್ಟು ಇವೆಲ್ಲ ಆಪ್ಷನ್ಗಳಿರುತ್ತೆ ಮಕ್ಕಳೇ. ಹಾಗೆಯೇ ನಿಮ್ಗೆ ಏನು ಗೊತ್ತಾ, ಚಾರ್ಟರ್ಡ್ ಅಕೌಂಟೆಂಟ್ ಅಂತ CA ಅಂತಿರುತ್ತೆ. CA ಒಂದು ನಿಮ್ಗೆ ಏನು ಗೊತ್ತಾ, ಅದಕ್ಕೆ ಎಕ್ಸಾಮ್ ಬರಿಬೇಕು. ಅದು ಏನಾಗುತ್ತೆ, ಇಂಟರ್ ಅಂತ ಇರುತ್ತೆ, ಮೇನ್ಸ್ ಅಂತ ಇರುತ್ತೆ. ಅದು ಸ್ವಲ್ಪ ತುಂಬ ಡೆಡಿಕೇಶನ್ ಬೇಕು CAಗೆ. ಇನ್ನೊಂದು ಇದ್ರ ಥರನೇ ICWA ಅಂತ ಹೇಳಿರುತ್ತೆ, ಅದು ಕೂಡ ಒಂದು. ಓಕೆ, ಇವೆಲ್ಲ ನಿಮಗೆ ಆರ್ಥಿಕ ಶಾಸ್ತ್ರ ಅಲ್ಲ, ಅರ್ಥಶಾಸ್ತ್ರ ಮಾಡ್ಕೊಳ್ಳಿ ಮಕ್ಕಳೇ, ಅರ್ಥಶಾಸ್ತ್ರ. ಓಕೆ, ಅರ್ಥಶಾಸ್ತ್ರ ಮಾಡ್ಕೊಳ್ಳಿ. ಓಕೆನಾ? ಆರ್ಟ್ಸಲ್ಲಿ ಏನು ಗೊತ್ತಾ, BA ತೊಗೊಂಡ್ರೆ ನೀವು ಏನು B.Ed ಮಾಡ್ಬೋದು, ಅಥವಾ PUC ಮುಗಿದ್ಮೇಲೆ TCH ಮಾಡ್ಬೋದು, NTC ಮಾಡ್ಬೋದು. ಆ ಥರ ಟೀಚಿಂಗ್ ಮತ್ತು ಎಜುಕೇಷನ್ ಮೇಲೆ ಮಾಡ್ಬೋದು. ಜರ್ನಲಿಸಮ್, BA ಜರ್ನಲಿಸಮ್, MA ಜರ್ನಲಿಸಮ್ ಆ ಥರ ಮುಂದೆ ಹೋಗ್ಬೋದು. BAದಲ್ಲಿ ಮತ್ತು ನೀವು ಏನು ಗೊತ್ತಾ, ಜರ್ನಲಿಸಮ್ ಬಿಟ್ಟು ಮಾಸ್ ಕಮ್ಯುನಿಕೇಷನ್ ಈ ಥರ ಎಲ್ಲ ತೊಗೊಳ್ಬೋದು. ಸೈಕಾಲಜಿ ತೊಗೋಬೋದು, ಡಿಸೈನ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಅದೆಲ್ಲ ಕೋರ್ಸ್ ಇರುತ್ತೆ, ಅದು ಮಾಡ್ಬೋದು. ಸೋಷಲ್, ಇದು MSW ಅಂತ ಹೇಳ್ತಾರೆ, ಆ ಸೋಷಲ್ ವರ್ಕ್ದು ಅದು ಕೂಡ ಮಾಡ್ಬೋದು. ಲಿಟ್ರೇಚರ್ ಆ್ಯಂಡ್ ಇದು ತೊಗೊಂಡು, ಲ್ಯಾಂಗ್ವೇಜಸ್ ತೊಗೊಂಡು
ಅದ್ರ ಮೇಲೆ MA ಮತ್ತು BA MA ಆ ಥರನೂ ಮಾಡ್ಬೋದು. ಮತ್ತು ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಹೇಳಿ ಬರುತ್ತೆ, ಅದರಲ್ಲಿ ಮ್ಯೂಸಿಕ್ಕು, ಥಿಯೇಟರು ಈ ಥರ ಎಲ್ಲ ಇದನ್ನು ತಗೊಂಡು BA MA ಎಲ್ಲ ಮಾಡಿಕೊಂಡು ಅದು ಕೂಡ ಮುಂದುವರಿಬೋದು ಮಕ್ಕಳೇ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕೆ ಗೊತ್ತಾ, ನೀವೇನು ಅನ್ಕೋಬೋದು, ಓ ಮೇಡಮ್ ಆರ್ಟ್ಸ್ ಮಾಡಿದರೆ ಏನು ಸ್ಕೋಪ್ ಇಲ್ವಾ ಅಂತ ಹೇಳ್ಬೋದು. ಆದರೆ ಆರ್ಟ್ಸ್ ಮ್ಯೂಸಿಕ್ ಟೀಚರ್ಸಿಗೆಲ್ಲ ಎಷ್ಟು ವ್ಯಾಲ್ಯೂ ಇದೆ. ಮ್ಯೂಸಿಕ್ಕು ಮತ್ತು ಪರ್ಫಾರ್ಮಿಂಗ್ ಆರ್ಟ್ಸು, ಥಿಯೇಟರು ಇವೆಲ್ಲ ಮಾಡಿದವ್ರಿಗೆ ತುಂಬಾ ವ್ಯಾಲ್ಯೂ ಇದೆ ಮಕ್ಕಳೇ. ನಿಮಗೆ ಗೊತ್ತಿರಬೇಕು, ಯಾವುದೇ ಕೆಲಸ ಚಿಕ್ಕದು ದೊಡ್ಡದು ಅಲ್ಲ, ಎಲ್ಲ ಕೆಲಸನೂ ಅಷ್ಟೇ. ಆದರೆ ನಾವು ಮಾಡುವಂಥದ್ದು ಶ್ರದ್ಧೆಯಿಂದ ಮಾಡಬೇಕು. ನಾವು ಮನಸ್ಸ ಪೂರ್ತಿ ನಮ್ಗೆ ಏನು ಇಷ್ಟನೋ ಅದು ಮಾಡಿದರೆ ತುಂಬ ಚೆನ್ನಾಗೇ ಆಗುತ್ತೆ. ನಾವು ಇಲ್ಲಪ್ಪ ನಮಗೆ ಏನು ಮಾಡಬೇಕು, ಮಾಡಿದ್ದೆ ನಮ್ಗೆ ಮನಸ್ಸಿಲ್ಲ, ನನಗೆ ಅದು ಮಾಡಬೇಕಿತ್ತು, ಹಂಗೆ ಅದು ಮಾಡಬೇಕಂದ್ರೆ ಯಾವ್ದು ಮಾಡಬೇಕಂತಿರುತ್ತೆ ಅದನ್ನೇ ಮನಸ್ಸ ಪೂರ್ತಿ 100% ಮಾಡಿ. ಯಾವುದನ್ನು ನಿಮ್ಮ 100%ಅನ್ನು ಕೊಟ್ಟರೆ ಅದು ಸಕ್ಸಸ್ ಆರಾಮಾಗೆ ಸಿಗುತ್ತೆ ಮಕ್ಕಳೇ. ಹಾಗೆಯೇ ಏನು ಗೊತ್ತಾ, ರೈಟ್ ಕರಿಯರ್ ಪಾತನ್ನು ಯಾಕೆ ಚೂಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ರೈಟ್ ಕರಿಯರ್ ಪಾತ್ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಆಸಕ್ತಿ ಅಂದರೆ ನೀವು ಏನು ಇಷ್ಟ ಇರುತ್ತೆ ಅದನ್ನು ತೊಗೊಂಡ್ರೆ, ಆ ಕೌಶಲ್ಯವನ್ನು ಅಂದರೆ ನಿಮ್ಮ ಸ್ಕಿಲ್ಲನ್ನು ಡೆವಲಪ್ ಮಾಡಿಕೊಂಡ್ರೆ ಆ ಸ್ಟ್ರೀಮು ನಿಮಗೆ ಒಲಿಯುತ್ತೆ. ಆ ಸ್ಟ್ರೀಮಲ್ಲಿ ನೀವು ಎಕ್ಸೆಲ್ ಆಗ್ತೀರಾ ಅಂತ ಹೇಳ್ಬೋದು. ಆಮೇಲೆ ಯಾವುದು ನಿಮಗೆ ಬೇಕೋ ಅದೇ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಸ್ವಲ್ಪ ಅಲ್ಪ ಡೌಟ್ ಇದ್ದರೆ ಅದಕ್ಕೆ ಎಕ್ಸ್ಪರ್ಟ್ ಇರ್ತಾರೆ, ಅದು ಆ ವೃತ್ತಿ ಬಗ್ಗೆನೇ ಗೊತ್ತಿರೋಂಥ ಎಕ್ಸ್ಪರ್ಟ್ಸ್ ಇರ್ತಾರೆ, ಕರಿಯರ್ ಕೌನ್ಸಿಲರ್ ಅಂತ ಇರ್ತಾರೆ, ಅವ್ರ ಕಡೆ ಬೇಕಾದರೆ ಹೆಲ್ಪ್ ತಗೋರಿ. ಮತ್ತು ಸಣ್ಣ ಸಣ್ಣ ಅವಧಿಯ ಕೆಲವೊಂದು ದೀರ್ಘಾವಧಿಯ ಗುರಿಗಳನ್ನು ಇಟ್ಕೊಳ್ಳಿ. ಅಂದರೆ ಚಿಕ್ಕದು ಒಂದು ಶಾರ್ಟ್ ಟರ್ಮ್ ಗೋಲ್ಸು ಇಟ್ಕೊಳ್ಳಿ, ಲಾಂಗ್ ಟರ್ಮ್ ಗೋಲ್ಸ್ ಇಟ್ಕೊಳ್ಳಿ. ಶಾರ್ಟ್ ಟರ್ಮ್ ಅಂದರೆ ನಾನೊಂದು 1 ಇಯರಲ್ಲಿ ಇದು ಮಾಡಿಬಿಡ್ತೀನಿ ಈ ಥರದ್ದು ಇಟ್ಕೊಳ್ಳಿ. ಇಲ್ಲ ಒಂದು 5 ಇಯರ್ಸ್ ಒಂದು ಬೇಕಾದ್ರೆ ದೀರ್ಘಾವಧಿ ಗೋಲ್ಸನ್ನು ಇಟ್ಕೊಳ್ಳಿ. ಯಾವ್ದು ಇಟ್ಕೊಂಡ್ರು ಓಕೆ, ಸರಿನಾ? ಮತ್ತು ನೀವು ಏನು ಗೊತ್ತಾ, ನಿಮ್ಮ ಒಂದು ಎಕ್ಸ್ಪ್ಲೋರಿಂಗ್ ದ ಆಲ್ಟರ್ನೇಟಿವ್ ಪಾತ್ಸ್ ಅಂತ ಹೇಳಿ ಒಂದು ಬರುತ್ತೆ. ಅಂದರೆ ನೀವು ಮೇನ್ ಸ್ಟ್ರೀಮ್ ನಂಗೆ ಇಷ್ಟ ಇಲ್ಲ, ನಾನು ಬೇರೆ ಬೇರೆ ಥರ ಟ್ರೈ ಮಾಡಬೇಕು ಅಂದಾಗ ನೀವು ಆಲ್ಟರ್ನೇಟ್ ಪಾತ್ ಅಂತ ಹೇಳ್ತೀವಿ. ಆಲ್ಟರ್ನೇಟ್ ಪಾತ್ ಅಂದರೆ ಇದನ್ನು ಬಿಟ್ಟು ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿರುತ್ತೆ. ಅದಕ್ಕೆ ಫ್ರೀಲ್ಯಾನ್ಸರ್ ಆಗಿರ್ಬೋದು, ಇಂಟರ್ನ್ಶಿಪ್ಸ್ ಆಗಿರ್ಬೋದು, ಆನ್ಲೈನ್ ಸರ್ಟಿಫಿಕೇಷನ್ ಕೋರ್ಸ್ ಆಗಿರುತ್ತೆ. ಕೆಲವೊಂದೆಲ್ಲ ಅದು ತುಂಬ ವ್ಯಾಲ್ಯೂ ಇರುತ್ತೆ. ಕೆಲವೊಂದೆಲ್ಲ ಗೂಗಲೆಲ್ಲ ಒಂದು ಆನ್ಲೈನ್ ಸರ್ಟಿಫಿಕೇಷನ್ ಕೋರ್ಸ್ ಕೊಡುತ್ತೆ, ಅದೆಷ್ಟು ವ್ಯಾಲ್ಯೂ ಇದೆ ಗೊತ್ತಾ ಅದು ಕೂಡ. ಮತ್ತು ಇಂಟರ್ನ್ಶಿಪ್ ಅಂತ ಹೇಳಿರುತ್ತೆ, ಚಿಕ್ಕದು ಒಂದು 5 ಮಂತ್ಸು 8 ಮಂತು ಇಂಟರ್ನ್ಶಿಪ್ ಇರುತ್ತೆ. ಯಾವುದೋ ಒಂದು ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡಿದರೆ ಅವರೇ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತಾರೆ, ಅಂದರೆ ಅವರೇ ಕೆಲ್ಸಕ್ಕೆ ತೊಗೊಂಡ್ಬಿಡ್ತಾರೆ. ಆ ಥರ ಕೂಡ ಫ್ರೀಲ್ಯಾನ್ಸರ್ ವರ್ಕು, ಈಗ ಫ್ರೀಲ್ಯಾನ್ಸರ್ ಕಂಟೆಂಟ್ ರೈಟಿಂಗು, ಫ್ರೀಲ್ಯಾನ್ಸರ್ ಎಡಿಟರ್ಸು, ಆ ಥರ ಜಾಬ್ಗಳು ಕೂಡ ತುಂಬ ಜಾಸ್ತಿ ಇದೆ ಈಗ. ಓಕೆ, ಇವೆಲ್ಲ ಉದ್ಯೋಗ, ಇಂಟರ್ನ್ಶಿಪ್ಪು ಇವೆಲ್ಲ ಏನು ಗೊತ್ತಾ, ಶಾರ್ಟ್ ಟರ್ಮ್ ಮಾಡಿ ನೀವು ಬೇಗ ಜಾಬಿಗೆ ಜಾಯ್ನ್ ಆಗಬೇಕು. ಮ್ಯಾಮ್ ನನಗೆ ತುಂಬ ಓದೋಕ್ಕೆ ಇಷ್ಟ ಇಲ್ಲ, ನಾನು ಫಸ್ಟು ಜಾಬ್ ಮಾಡಬೇಕು, ಜಾಬ್ ಮಾಡಿ ಅರ್ನ್ ಮಾಡಬೇಕು ಅನ್ನೋರಿಗೆ ಈ ಥರ ಆಲ್ಟರ್ನೇಟಿವ್ ಪಾತ್ಸ್ ಇದೆ. ಅದನ್ನು ನೀವು ಬೇಕಾದ್ರೆ ಫೈಂಡ್ ಔಟ್ ಮಾಡ್ಕೋಬೋದು. ಆನ್ಲೈನಲ್ಲಿ ಹೋಗಿ ಆಲ್ಟರ್ನೇಟಿವ್ ಪಾತ್ಸ್ ಅಂತ ಕೊಟ್ಟರೆ ನಿಮ್ಗೆ ಸಾಕಷ್ಟು ಪಾತ್ಸ್ಗಳು ಬರುತ್ತೆ. ಅದರಲ್ಲಿ ನೀವು ಯಾವುದಾದ್ರೂ ಒಂದು 2 ಮಂತ್ಸ್ ಕೋರ್ಸು, 3 ಮಂತ್ಸ್ ಕೋರ್ಸು, ITI ಕೋರ್ಸ್ ಅಂತಿರುತ್ತೆ, ಆ ಥರ ಎಲ್ಲ ಕೋರ್ಸ್ಗಳನ್ನು ಕೂಡ ಮಾಡ್ಕೋಬೋದು ಮಕ್ಕಳೇ. ಇಲ್ಲೇನು ಗೊತ್ತಾ, ನಿಮ್ಮ ಸ್ಟ್ರೀಮನ್ನು ಚೂಸ್ ಮಾಡಬೇಕಾದ್ರೆ, ಅಂದರೆ ನೀವು ಆಯ್ಕೆ ಮಾಡಬೇಕಾದ್ರೆ ನಿಮಗೆ ಅನೇಕ ರೀತಿಯ ಅಲ್ಲಿ ಬಾಗಿಲುಗಳು ತೆರೆದಿರುತ್ತೆ, ದ್ವಾರಗಳು ತೆರೆದಿರುತ್ತೆ. ಯಾವುದು ನಿಮಗೆ ಸೂಟೇಬಲ್ ಆಗಿರುತ್ತೆ ಅನ್ನೋದನ್ನು ತಿಳಿದು ಆಯ್ಕೆ ಮಾಡಿಕೊಂಡು ಹೋಗಿ. ಏನು ಗೊತ್ತಾ, ಫೈನಾನ್ಸ್ ಇರ್ಬೋದು, ನೀವು ಓದೋಕ್ಕಾಗೋದಿರ್ಬೋದು, ಅಥವಾ ನೀವು ಎಷ್ಟು ಟೈಮ್ ಕೊಡ್ತೀರಾ ಅನ್ನೋದಿರ್ಬೋದು. ಈಗ MBBS ಚೂಸ್ ಮಾಡಿಕೊಂಡ್ರೆ 7 ಇಯರ್ಸ್ ಅಥವಾ 8 ಇಯರ್ಸ್ ಡೆಡಿಕೇಟ್ ಮಾಡಬೇಕಾಗುತ್ತೆ. ಅದೇ ಎಂಜಿನಿಯರಿಂಗ್ ಎಲ್ಲ ಚೂಸ್ ಮಾಡಿಕೊಂಡ್ರೆ 4 ಇಯರ್ಸಲ್ಲಿ ಆಗೋಗುತ್ತೆ. 2 ಇಯರ್ಸ್ PU, 4 ಇಯರ್ಸ್ ಅದು ಮುಗ್ದೋಗ್ಬಿಡುತ್ತೆ. ಆಮೇಲೆ 1 ಇಯರಲ್ಲಿ ಜಾಬ್ ಆಗಿಬಿಡುತ್ತೆ. ಹಾಗೆ ಆ ಥರ. ಇಲ್ಲ ನಾನು MS ಮಾಡ್ತೀನಿ ಅಂದರೂ 2 ಇಯರ್ಸ್ ಆಗುತ್ತೆ. ಆದರೆ MBBS ನಂತ ಮತ್ತು PhD ಮಾಡಬೇಕಂತ ಒಂದು ಕೋರ್ಸನ್ನು ಚೂಸ್ ಮಾಡ್ಕೊಂಡಾಗ ಯು ಹ್ಯಾವ್ ಟು ಗಿವ್ ಟೈಮ್, ಇನಫ್ ಮನಿ ಎಲ್ಲ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ನಿಮ್ಮ ಭವಿಷ್ಯಕ್ಕೆ ಯಾವುದು ಸೂಟ್ ಆಗುತ್ತೆ, ನಿಮ್ಮ ಒಂದು ನೀವು ಇರುವಂಥ ಪರಿಸ್ಥಿತಿಗೆ, ನೀವು ಓದುವಂಥ ನಿಮ್ಮ ಕೌಶಲ್ಯಕ್ಕೆ ಎಲ್ಲದಕ್ಕೂ ಯಾವುದು ಸೂಟ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಚೂಸ್ ಮಾಡಿ ಮಕ್ಕಳೇ. ನೀವು ಯಾವುದೇ ಚೂಸ್ ಮಾಡಿ, ಆದರೆ ಅದರಲ್ಲಿ ನಿಮ್ಮ 100%ಅನ್ನು ಕೊಡಿ. ಅದು ಸಕ್ಸಸ್ ಸಿಕ್ಕೇ ಸಿಗುತ್ತೆ, 100% ಸಕ್ಸಸ್ ಸಿಗುತ್ತೆ. ಯಾವುದು ಹೆಚ್ಚು ಯಾವುದು ಕಮ್ಮಿ ಅಲ್ಲ ಮಕ್ಕಳೇ. ಎಲ್ಲ ಕೆಲಸದಲ್ಲೂ ಏನು ಗೊತ್ತಾ, ನಮ್ಮ ಒಂದು ಕೌಶಲ್ಯದಿಂದ, ನಮ್ಮ ಒಂದು 100%ಇಂದ ನಾವು ಯಾವ ಕೆಲಸವನ್ನು ಅಪ್ಲಿಫ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಓಕೆನಾ? ಹಾಗಿದ್ರೆ ಈ ಕರಿಯರ್ ಪಾತ್ದು ಕ್ಲಾಸು ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಮಕ್ಕಳೇ. ಇದು
ಇಷ್ಟ ಆಗಿದ್ರೆ ಮರೀದೆ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ.